ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತ. ನೀನುವೆ ಬಂಗಾರು ಪುಟ್ಟಕ್ಕಂತವ ಏನೋ ಮಾತಾಡ್ಬೇಕು ಅಂತಿದ್ದೆ. ವಾ ನೋಡಿ ನಾನು ಮರ್ತೇ ಬಿಟ್ಟೆ. ಪುಟ್ಟಕ್ಕ, ನಾವು ಅನ್ಕೊಂಡಂಗೆ ಸ್ನೇಹ ಹೆಂಗು ಪರೀಕ್ಷೆ ಬರೆದು ಮುಗಿಸವಳೆ. ಕಂಟಿದು ಸ್ನೇಹಂದು ಮದುವೆ ಆಗಿ ವರ್ಷ ತುಂಬ್ತಾ ಬಂದೈತೆ. ಹಂಗೆ ನಮ್ಮ ವಸುನುವೆ ಅವಳು ಗಂಡನ ಮನೆಗೂ ಆಗಿ ನಮಗೆಲ್ಲ ಸಂತೋಷ ತತ್ತಾವಳೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನು ನನ್ನ ಸೊಸೆನು ಒಬ್ರನ್ನೊಬ್ರು ಚೆನ್ನಾಗಿದ್ಯಾ ಯಾಕವ್ವ? ಮಾವಯ್ಯ ಹೊಸೊತ್ತಿಗೆನೂ ಕರ್ಕೊಂಡು ಹೋಗೋಣ ಅಂತ. ವಾ ನಾನು ಮಾಡು ವಸು ಭೀಮನ್ಸಿ ಅನ್ನೋದನ್ನೇ ಮರೆತು ಎಲ್ಲ ಪಿಲಾನ್ ಮಾಡಿಬಿಟ್ಟೆ. ಹೋಗ್ಲಿ ಬಿಡಿ, ನಮ್ಮ ಬಸ್ಸುಗೆ ಮಗ ಆದ್ಮ್ಯಾಕೆ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ. ಬಂಗಾರು ದೇವರ ಕೆಲಸ ಅನ್ಕೊಂಡಿದ ತಕ್ಷಣ ಮಾಡಿ ಮುಗಿಸ್ಬೇಕು. ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹಾಕ್ಬಾರ್ದು. ಅಮ್ಮರೇ, ಹೊಸುನ ಬೇಕಾರೆ ನಾನೇ ಬಂದು ಇಲ್ಲಿ ನೋಡ್ಕೊತೀನಿ, ಇಲ್ಲಾಂದರೆ ನಮ್ಮಲ್ಲೇ ಕರ್ಕೊಂಡೋಗಿ ಇಟ್ಕೊಂಡು ನೋಡ್ಕೊತೀನಿ. ಪುಟ್ಟಕ್ಕವ್ರೆ, ನಿಮಗೆ ಮೆಸ್ ಕೆಲಸ ಮನೆ ಕೆಲಸನೇ ತುಂಬ ಇರುತ್ತೆ. ನಾನಿದ್ದೀನಲ್ಲ, ವಸುನ ನಾನು ಚೆನ್ನಾಗಿ ನೋಡ್ಕೋತೀವಿ. ನೀವೆಲ್ಲ ಆರಾಮಾಗಿ ಹೋಗಿ ಬನ್ನಿ. ಆದರೂ ದೊರೆ, ನಿಮ್ಮ ಬಾವಂಗೆ ಫೋನ್ ಮಾಡಿ ಬಂದು ಹೊಸನ್ ನೋಡ್ಕೊಳಕ್ ಹೇಳು. ಅಳಿಯಂದ್ರೆ ಬಂದು ಹೊಸನ ನೋಡ್ಕೋತಾರೆ ಅಂದ್ರೆ ನಾವು ಧಾರಾಳವಾಗಿ ಗೂಡಿಗೆ ಹೋಗ್ಬೋದು. ಏನ್ ಬಂಗಾರ? ಅದು ಹೆಂಗಾಯ್ತದೆ? ಬಸ್ಸುಗೆ ದಿನ ತುಂಬತೈತೆ. ಇಂಥ ಸಮಯದಾಗೆ ಅದೆಂಗ ಅವಳನ್ನ ಬಿಟ್ಟು ಹೋಗಕ್ಕಾಯ್ತದೆ? ಅವ್ವ, ನೀ ಥರ ಹೋಗೋದೇ ಅಪರೂಪ. ನನ್ನ ನೋಡ್ಕೊಳಕ್ ರಾಧಾ ಇದ್ದಾಳಲ್ವಾ? ನಾನೇ ಚಂದ್ರಿಗೆ ಫೋನ್ ಮಾಡ್ತೀನಿ, ಕೆಲ್ಸಕ್ಕೆ ರಜೆ ಹಾಕಿ ಬರಕ್ಕೆ ಹೇಳ್ತೀನಿ. ಹಾಗೇನಾರಿದ್ರೆ ಪುಟ್ಟಕ್ಕ ಇದ್ದಾರಲ್ವಾ, ನೋಡ್ಕೋತಾರೆ. ನೀವು ಆರಾಮಾಗಿ ಹೋಗಿ ಬನ್ನಿ. ಬಂಗಾರು, ನೀವು ನಿಶ್ಚಿಂತೆಯಿಂದ ದೇವ್ರು ಮಾಡ್ಕೊಂಬನ್ನಿ. ಏನಂತೀಯ ಪುಟ್ಟಕ್ಕ? ನೀವು ಹೇಳೋದು ಸರಿನೇ ಐತಿ. ಅಂದ್ಕೊಂಡ್ಮ್ಯಾಕೆ ದೇವ್ರ ಕಾರ್ಯನ ಮುಗಿಸ್ಕೊಂಡ್ಬಿಡ್ಬೇಕು. ಸರಿ ಹಂಗಾರೆ, ನಮ್ಮ ರಾಧಾ, ಚಂದ್ರು ಜೊತೆಗೆ ಪುಟ್ಟಕ್ಕ ನೀವೆಲ್ಲರೂ ವಸು ಜೊತೆ ಇರ್ತೀರಾ ಅಂದ್ಮ್ಯಾಕೆ ನಾವು ಆರಾಮಾಗಿ ಬರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.